ನಮ್ಮ ವ್ಲಾಗಲ್ಲಿ ಸೊ ಏನೇನಿದೆ ಈ ನನ್ನ ಒಂದು ಬ್ಯಾಗಲ್ಲಿ ಸೊ ಎಲ್ಲನೂ ಕೂಡ ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ 2 ವೆರೈಟಿ ಓಡೋಮಸ್ಸೆ ನನ್ನ ಕೈಗೆ ಫಸ್ಟ್ ಸಿಕ್ಕಿದೆ. ಇದನ್ನು ಕಂಪಲ್ಸರಿಲಿ ಕ್ಯಾರಿ ಮಾಡ್ತೀನಿ ನಾನು. ಸೊ ಇದು ಒಂದು ಪುಟ್ಟು ಇದು ಸ್ಟಿಕ್ಕರ್ದು. ಆ್ಯಂಡ್ ಅದಾದಮೇಲೆ ಕಂಪಲ್ಸರಿಲಿ ಅಫ್ಕೋರ್ಸ್ ನನ್ನ ಡಿಯೋ ಇರುತ್ತೆ, ಮಾಸ್ಕ್ ಇರುತ್ತೆ. ಕರೋನಾ ಎಲ್ಲ ಹೋಗ್ಬಿಟ್ಟಿದೆ, ಬಟ್ ಆದರೂ ಕೂಡ ನಾನು ಮಾಸ್ಕ್ ಕ್ಯಾರಿ ಮಾಡ್ತೀನಿ. ವೆಲ್ಕಮ್ ಟು ಮಾನಸಾಸ್ ಮ್ಯಾನ್ಯುಯಲ್. ನಾನು ನಿಮ್ಮ ಪ್ರೀತಿಯ ಮಾನಸ ಮನೋಹರ್. ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಆ್ಯಂಡ್ ಎಸ್, ಇವತ್ತಿನ ನಮ್ಮ ವ್ಲಾಗಲ್ಲಿ ನಾನು ತುಂಬ ದಿವಸಗಳ ಹಿಂದೆಯೇ ಮಾಡಬೇಕಿತ್ತು, ಬಟ್ ನನಗೆ ಈ ಕಾನ್ಸೆಪ್ಟೇ ಮರ್ತೋಗಿತ್ತು. ಕಮೆಂಟ್ಸಲ್ಲಿ ಈವನ್ ಯೂಟ್ಯೂಬಲ್ಲಿ ನಾನು ಯಾವ್ದಾದ್ರು ವೀಡಿಯೋಸ್ ಎಲ್ಲ ಹಾಕಿದಾಗ ಈ ಒಂದು ವ್ಲಾಗನ್ನು ಮಾಡಿ ಹಾಕಿ ಅಂತ ಪರ್ಟಿಕ್ಯುಲರ್ಲಿ ತುಂಬ ಜನ ಕೇಳಿದರು, ಬಟ್ ನನಗದೇನೋ ಗೊತ್ತಿಲ್ಲ, ಮರ್ತೋಗಿತ್ತು. ಸೊ ಹಾಗಾಗಿ ವಾಟ್ಸ್ ಇನ್ ಮೈ ಬ್ಯಾಗ್. ಸೊ ಈ ಒಂದು ವ್ಲಾಗನ್ನ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಗು ನಂದು ಯಾವಾಗಲೂ ಅಷ್ಟೇ, ಸ್ಕೂಲ್ ಡೇಸಿಂದನೂ ಸ್ವಲ್ಪ ಜಾಸ್ತಿನೇ ವೆಯ್ಟ್ ಇರುತ್ತೆ, ಸ್ವಲ್ಪ ಜಾಸ್ತಿನೇ ಹೆವಿಯಾಗಿರುತ್ತೆ. ಸೊ ಏನೇನಿದೆ ಈ ನನ್ನ ಒಂದು ಬ್ಯಾಗಲ್ಲಿ ಸೊ ಎಲ್ಲನೂ ಕೂಡ ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಎನಿವೇಸ್, ವೆಲ್ಕಮ್ ಟು ಮಾನಸಾಸ್ ಮ್ಯಾನ್ಯುಯಲ್. ಈಗ ಸೊ ಈ ಒಂದು ಬ್ಯಾಗಲ್ಲಿ ಏನೇನಿದೆ ಅನ್ನೋದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋವಂಥ ಟೈಮ್. ಫಸ್ಟ್ಲಿ ಈ ಸ್ವಲ್ಪ ಚಿಕ್ಕದಾಗಿರುವಂಥ ಐಟಮ್ಗಳನ್ನೆಲ್ಲ ಈ ಫ್ರಂಟ್ ಪೌಚ್ ಏನಿದೆ ಸೊ ಇದರಲ್ಲಿ ಇಟ್ಟಿರ್ತೀನಿ. ಸ್ವಲ್ಪ ದೊಡ್ಡದಾಗಿರುವಂಥದ್ದನ್ನೆಲ್ಲ ಸೊ ಒಳಗಡೆ, ಸೊ ಬ್ಯಾಗಲ್ಲಿ ಒಳಗಡೆ ಇಟ್ಟಿರ್ತೀನಿ. ಸೊ ಹಾಗಾಗಿ ಫಸ್ಟ್ ಇವಾಗ ಜಿಪ್ ಕ್ಲೋಸ್ ಮಾಡಿಬಿಡ್ತೀನಿ, ಆಮೇಲೆ ಮತ್ತೆ ಜಿಪ್ ಓಪನ್ ಮಾಡ್ತೀನಿ. ಓಕೆ, ಯಾ. ಸೊ ಫಸ್ಟ್ ಇವಾಗ ಫ್ರಂಟ್ ಪೌಚಲ್ಲಿ ಏನೇನಿದೆ ಅಂತ ನೋಡೋಣ. ಓಕೆ, ಸೊ ವೆರಿ ಫಸ್ಟ್ ನನಗೆ ಸಿಕ್ಕಿರೋದು 2 ಡಿಫ್ರೆಂಟ್ ವೆರೈಟಿ ಆಫ್ ಓಡೋಮಸ್. ಸೊ ಯೂಶಲಿ ನಮ್ಮ ಇದು ಶೂಟಿಂಗ್ ಸೆಟ್ಗಳೆಲ್ಲ ಒಂದೊಂದ್ಸಲಿ ಹೇಗಿರುತ್ತೆ ಅಂತ ಅಂದರೆ, ಈ ಸೊಳ್ಳೆಗಳೆಲ್ಲ ಎವಾಲ್ವ್ ಆಗಿ ಒಂದೊಂದು ಸೊಳ್ಳೆ ಏನಿಲ್ಲ ಅಂದರೂ ಕೂಡ ತಿಗಣೆ ಸೈಜಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್, ಸ್ಪೆಷಲಿ ಈ ಸ್ಟುಡಿಯೋಸಲ್ಲೆಲ್ಲ ಶೂಟ್ ಮಾಡ್ತೀವಲ್ಲ, ಅದು ಪುಟ್ಟಣ್ಣ ಸ್ಟುಡಿಯೋ ಇರ್ಬೋದು, ಕಂಠೀರವ ಸ್ಟುಡಿಯೋ ಇರ್ಬೋದು, ಯಾವುದೇ ಸ್ಟುಡಿಯೋ ಇರ್ಬೋದು. ಸೊ ಅಲ್ಲಿ ಏನಂದರೆ ಸ್ವಲ್ಪ ಓಪನ್ ಸ್ಪೇಸ್ ಇರುತ್ತೆ, ಗ್ರೀನರಿ ಇರುತ್ತೆ, ಆ ಥರ. ಈ ಶೂಟಿಂಗ್ ಮನೆಗಳ ಥರ ಇರಲ್ಲ, ಅಲ್ಲೆಲ್ಲ ಸೊಳ್ಳೆಗಳೇನಿಲ್ಲ ಅಂದರೂ ಒಂದೊಂದು ಸೊಳ್ಳೆ ತಿಗಣೆ ಸೈಜಲ್ಲಿರುತ್ತೆ. ಹಾಗಾಗಿ 2 ವೆರೈಟಿ ಓಡೋಮಸ್ಸೆ ನನ್ನ ಕೈಗೆ ಫಸ್ಟ್ ಸಿಕ್ಕಿದೆ. ಇದನ್ನು ಕಂಪಲ್ಸರಿಲಿ ಕ್ಯಾರಿ ಮಾಡ್ತೀನಿ ನಾನು. ಒಂದು ಬಾಡಿಗೆ ಹಾಕ್ಕೊಳ್ಳೋದು, ಓಕೆ. ಸೊ ಇನ್ನೊಂದು ಬಟ್ಟೆ ಮೇಲೆ ಹಾಕ್ಕೊಳ್ಳೋದು. ಬಾಡಿ ಮೇಲೆ ಹಾಕ್ಕೊಳ್ಳೋದು ನಮಗೆ ಕಚ್ಚದೇ ಇರಲಿ ಸೊಳ್ಳೆ ಅಂತ, ಬಟ್ಟೆ ಮೇಲೆ ಹಾಕ್ಕೊಳ್ಳೋದು ಹತ್ತಿರ ಬಂದು ಗುಯ್ ಅಂತ ಸೌಂಡ್ ಮಾಡಿ ಇರಿಟೇಟ್ ಮಾಡದೇ ಇರಲಿ ಅಂತ. ಸೊ ಇದೆರಡು ಮಸ್ಟ್ ಹ್ಯಾವ್. ಯಾವುದೇ ಆರ್ಟಿಸ್ಟ್ಗಳಿಗಾದರೂ ಕೂಡ ಇದೊಂಥರ ಮಸ್ಟ್ ಹ್ಯಾವ್ ಅವರ ಬ್ಯಾಗಲ್ಲಿ. ಸೊ ಇದಾದಮೇಲೆ ನೆಕ್ಸ್ಟ್ ಬಂದು ಈ ಥರದ್ದು ಒಂದು ಪುಟಾಣಿ ಮಿರರ್ ಇದೆ. ಸೊ ಇದನ್ನು ಕ್ಯಾರಿ ಮಾಡ್ತೀನಿ. ಯೂಶಲಿ ಏನಿದ್ರು ಫೋನಲ್ಲೇ ಎಲ್ಲ ಕೆಲಸ ಆಗೋಗ್ಬಿಡುತ್ತೆ. ಇನ್ಫ್ಯಾಕ್ಟ್ ನನ್ನ ಟಚಪ್ ಬ್ಯಾಗಲ್ಲಿ ನನ್ನ ಅಸಿಸ್ಟೆಂಟ್ ಹುಡುಗ ಇನ್ನೂ ಒಂದು ದೊಡ್ಡ ಮಿರರು ಎಲ್ಲ ಇಟ್ಕೊಂಡಿರ್ತಾನೆ. ಬಟ್ ಸ್ಟಿಲ್ ಬರೀ ಶೂಟಿಂಗ್ ಹೋಗೋಕ್ಕೆ ಅಂತ ಅಲ್ಲ, ಜಸ್ಟ್ ಹಾಗೆ ಎಲ್ಲಾದರೂ ಹೊರಗಡೆ ಹೋದಾಗಲೂ ಕೂಡ ಸೊ ಬೇಕಾಗುತ್ತೆ ಅಂತೇಳಿ ಒಂದು ಚಿಕ್ಕ ಮಿರರ್ ಇಟ್ಕೊಂಡಿದ್ದೀನಿ ಹ್ಯಾಂಡಿಯಾಗಿ. ಯಾ, ನೆಕ್ಸ್ಟ್ ಬಂದು ಇದು ಈ ಹ್ಯಾಂಡ್ ಮಲಾಯ್ ಅಂತ ಕರೀತಾರೆ, ಇದನ್ನು ಹ್ಯಾಂಡ್ ಕ್ರೀಮ್ ಅಂತ ಕರೀತಾರೆ. ನನಗೆ ಯೂಶಲಿ ಊಟ ಮಾಡಿದ್ಮೇಲೆ ಊಟದ ಸ್ಮೆಲ್ಲು ಮತ್ತು ಊಟದ ಫ್ರೇಗ್ರೆನ್ಸು ಎರಡೂ ಕೂಡ ಕೈಯಲ್ಲೂ ಉಳಿಬಾರ್ದು, ಬಾಯಲ್ಲೂ ಉಳಿಬಾರ್ದು. ಸೊ ಹಾಗಾಗಿ ಫಸ್ಟು ಕೈಯಲ್ಲಿ ಅದು ಉಳಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹ್ಯಾಂಡ್ ಕ್ರೀಮ್ ಅಂತ ಕರೀತಾರೆ. ಸೊ ಇದನ್ನು ಇಟ್ಕೊಂಡಿರ್ತೀನಿ. ಒಂದು ಊಟ ಆದ ತಕ್ಷಣ, ಏನೇ ಒಂದು ಕೈಯಲ್ಲಿ ತಿಂದ ತಕ್ಷಣ ಸೊ ಇದನ್ನು ಕೈ ತೊಳ್ಕೊಂಡ್ಮೇಲೆ ಇದನ್ನು ಹಚ್ಕೊಳ್ಳೋಕ್ಕೆ. ಆಮೇಲೆ ಏನು ಅಂತಂದರೆ, ಕೈ ಯಾವಾಗಲೂ ಅವಾಗವಾಗ ಡ್ರೈ ಆಗ್ತಾ ಇರುತ್ತೆ ನನಗೆ. ಸೊ ಅದು ನನಗೊಂಥರ ಇಷ್ಟ ಆಗಲ್ಲ, ಒಂಥರ ಅಂತ ಮಾಡೋಂಗಾಗುತ್ತೆ. ಸೊ ಆ ಟೈಮಲ್ಲಿ ಹಚ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿರೋಂಥ ಹ್ಯಾಂಡ್ ಕ್ರೀಮ್ ಇದು. ಸೊ ತುಂಬ ಒಳ್ಳೆ ಫ್ರೇಗ್ರೆನ್ಸ್ ಇರೋವಂಥದ್ದು ಒಂದು ಹ್ಯಾಂಡ್ ಕ್ರೀಮ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಒಂದು ಪೆನ್. ಇದು ಜಾಸ್ತಿ ಯೂಸ್ ಮಾಡಲ್ಲ ನಾನು, ಬಟ್ ಏನಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಏನೇ ಇದ್ದರೂ ಕೂಡ, ಏನೇ ಪಾಯಿಂಟರ್ಸ್ ಇದ್ದರೂ, ಏನೇ ರಿಮೈಂಡರ್ಸ್ ಇದ್ದರೂ, ಅದೆಲ್ಲದನ್ನು ಕೂಡ ನಾನು ಫೋನಲ್ಲೇ ನೋಟ್ ಮಾಡ್ಕೊಳ್ಳೋದು. ಸೊ ಅದಷ್ಟು, ಬಿಕಾಸ್ ಏನೇ ಒಂದು ಎಮರ್ಜೆನ್ಸಿಗೆ ಒಂದು ಪೆನ್ ಕ್ಯಾರಿ ಮಾಡಬೇಕಲ್ವಾ. ಈಗ ಎಲ್ಲೋ ಒಂದು ಕಡೆ ಒಂದು ಬ್ಯಾಂಕ್ಗೆ ಹೋಗಿರ್ತೀವಿ, ಏನೋ ಒಂದು ಹೋಗಿರ್ತೀವಿ, ಅಲ್ಲಿ ಅಕ್ಕಪಕ್ಕ ಇರೋರನ್ನ ಇವಾಗ ಒಂದು ಪೆನ್ ಕೊಡಿ ಅಂತ ಕೇಳಿದ್ರೆ ಇಟ್ಸ್ ರಿಯಲಿ ಎಂಬ್ರಾಸಿಂಗ್, ಚೆನ್ನಾಗಿರಲ್ಲ. ಸೊ ಹಾಗಾಗಿ ಕಂಪಲ್ಸರಿಲಿ ಇದನ್ನು ಕ್ಯಾರಿ ಮಾಡಿದ್ದೀನಿ. ಅದು ಬ್ಯಾಗೇ ಎಷ್ಟು ದೊಡ್ಡದಾಗಿ ತೊಗೊಂಡೋಗ್ಬಿಟ್ಟು ಒಂದು ಪೆನ್ ತೊಗೊಂಡು ಬಂದಿಲ್ವಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ, ಆಮೇಲೆ ಚೆನ್ನಾಗಿರಲ್ಲ ಅಂತೇಳಿ ಒಂದು ಯಾವುದಕ್ಕೂ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಸೊ ಇದು ಒಂದು ಪುಟ್ಟು ಇದು ಸ್ಟಿಕ್ಕರ್ದು ಬಿಂದಿದು ಬಾಕ್ಸು. ಸೊ ಎನಿ ಟೈಮ್ ಇವಾಗ ಏನೋ ಒಂದು ಟೆಂಪಲ್ಗೆ ಹೋಗ್ಬೇಕಾದ್ರೆ, ಎಲ್ಲೇ ಹೋಗಬೇಕಾದ್ರೆ ಸೊ ಬಿಂದಿ ಇರಬೇಕಲ್ವ ಪರ್ಸಲ್ಲಿ. ಸೊ ಹಾಗಾಗಿ ಇದು ಇಟ್ಕೊಂಡಿದ್ದೀನಿ. ಪುಟ್ಟು ಸೈಜ್ದು ಇದು. ಸೊ ಅದು ಇರುತ್ತೆ ಯಾವಾಗಲೂ ಕೂಡ ಪರ್ಸಲ್ಲಿ. ಆ್ಯಂಡ್ ನಾನೇನು ಗೊತ್ತಾ, ರಬ್ಬರ್ ಬ್ಯಾಂಡ್ಗಳು ಎಷ್ಟೇ ಹೊಸದಾಗಿ ತೊಗೊಂಡ್ರೂ ಕೂಡ ಅದನ್ನು ಕಳ್ದಾಕೊಂಡ್ಬಿಡ್ತಾ ಇರ್ತೀನಿ. ಹಿಂಗೆ ಕಳೆದೋಗುತ್ತೆ ಅಂತ ನನಗೆ ಇದುವರೆಗೂ ಗೊತ್ತೇ ಆಗಿಲ್ಲ. ಸೊ ಹಾಗಾಗಿ ಒಂದು ಹೋಲ್ ಸೆಟ್ ಆಫ್ ರಬ್ಬರ್ ಬ್ಯಾಂಡ್ನ, ಸ್ಪೇರ್ ಸೆಟ್ ಆಫ್ ರಬ್ಬರ್ ಬ್ಯಾಂಡ್ನ ನನ್ನ ಪರ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಅದಾದಮೇಲೆ ಒಂದು ನೇಲ್ ಪಾಲಿಷ್ ಆ್ಯಂಡ್ ನೇಲ್ ಪಾಲಿಷ್ ರಿಮೂವರ್.
ಸೊ ನೇಲ್ ಪಾಲಿಷ್ನೆಲ್ಲ ಇವಾಗ ಶೂಟಿಂಗಿಗೆ ಹೋದಾಗ ಅಥವಾ ಎಲ್ಲೇ ಹೋದಾಗ ಹಾಕೊಂಡು ಕುತ್ಕೊಳ್ಳೋಕ್ಕೆಲ್ಲ ಟೈಮ್ ಇರಲ್ಲ. ಬಟ್ ಈ ನೇಲ್ ಪಾಲಿಶ್ ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ಒಂಥರ ಈ ಕಜ್ಜಿ ಬಂದ ಥರ ಆಗೋಗ್ಬಿಡುತ್ತೆ. ಅರ್ಧಂಬರ್ಧ ಹೋಗಿರುತ್ತೆ, ಇನ್ನೊಂದು ಅರ್ಧಂಬರ್ಧ ಹಂಗೆ ಇರುತ್ತೆ, ಅದರ ತೆಗೆಯೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ, ಆ ಥರ ಒಂದು ಪರಿಸ್ಥಿತಿ. ಆ ಥರ ಟೈಮಲ್ಲಿ ಏನು ಮಾಡಿಬಿಡೋದು, ಈ ಅರ್ಧಂಬರ್ಧ ಹೋಗಿರೋಂಥ ನೇಲ್ ಪಾಲಿಶ್ ಮೇಲೆ ಇನ್ನೊಂದು ಕೋಟ್ ಹಾಕ್ಕೊಂಡ್ಬಿಡೋದು. ಆವಾಗ ಅದು ಫುಲ್ಲಾಗಿ ಕಾಣುತ್ತೆ. ಸೊ ಅದು ಆಪ್ಷನ್ ಇಲ್ಲಪ್ಪ, ಆಲ್ರೆಡಿ ಒಂದು 2-3 ಕೋಟ್ ಹಾಕೊಂಡ್ಬಿಟ್ಟಿದ್ದೀವಿ ಅನ್ನೋಂಥ ಸಂದರ್ಭ ಇದೆ ಅಂತ ಅಂದಾಗ ಏನು ಮಾಡೋಕ್ಕಾಗಲ್ಲ, ನೇಲ್ ಪಾಲಿಶ್ ರಿಮೂವರ್ ಯೂಸ್ ಮಾಡಿಕೊಂಡು ತೆಗೆದು ಬಿಡೋದು. ಸೊ ಅಷ್ಟೇ. ಸೊ ಹಾಗಾಗಿ ಅದೆರಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ 2 ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಸಿಕ್ಕಿದೆ ಫ್ರಂಟ್ ಪೌಚಲ್ಲಿ. ಒಂದು ನನ್ನ ಏರ್ಪಾಡ್ಸ್. ಸೊ ಇದಂತೂ ನನಗೆ ಇರಲೇಬೇಕು, ಟ್ರಾವೆಲ್ ಮಾಡಬೇಕಾದ್ರೆ, ಶೂಟಿಂಗಿಗೆ ಹೋಗ್ಬೇಕಾದ್ರೆ, ಶೂಟಿಂಗಿಂದ ಬರಬೇಕಾದ್ರೆ, ಸೊ ಸೀನ್ ಅದು ಇದೆಲ್ಲ ಮಾಡಬೇಕಾದ್ರೆ, ಟೈಮ್ ಇರಬೇಕಾದ್ರೆ ಒಂದು ನಾನು ಹಾಡು ಕೇಳ್ತಾ ಇರಬೇಕು, ಇಲ್ಲಾಂತಂದರೆ ಏನಾದರೂ ಒಂದು ವೆಬ್ ಸೀರೀಸು ಅದು ಇದು ಅಥವಾ ನನ್ನದೇ ಸೀರಿಯಲ್ಲು ನೋಡ್ಕೋತಾ ಇರ್ತೀನಿ. ಸೊ ಅದನ್ನೆಲ್ಲ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದಲ್ವಾ. ಸೊ ಹಾಗಾಗಿ ನಾನು ಏರ್ಪಾಡ್ಸ್ ಹಾಕ್ಕೊಂಡೇ ಅದೆಲ್ಲ ಕೇಳೋದು. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ನಿನ್ನೆ ಕಾರಲ್ಲಿ ಬರಬೇಕಾದ್ರೆ ನನ್ನ ಒಂದು ಸೆಟ್ ಆಫ್ ಏರ್ಪಾಡ್ ಕಳೆದೋಯ್ತು. ಸೊ ಹಾಗಾಗಿ ಇದು ಹಳೇದಿತ್ತು, ಅದನ್ನೇ ಚಾರ್ಜ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರಲ್ಲಿ ಬರೀ ಒಂದು ಸೈಡದ್ದು ಮಾತ್ರ ಕೇಳುತ್ತೆ, ಇನ್ನೊಂದು ಸೈಡದ್ದು ಕೇಳಲ್ಲ. ಸೊ ಹಾಗಾಗಿ ಇನ್ನೊಂದು ಸೆಟ್ ಇನ್ನೊಂದು ಏರ್ಪಾಡ್ಸು ಫ್ರೆಶ್ ಆಗಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಅದು ಬರೋವರೆಗೂ ಈಗ ಇದರಲ್ಲಿ ಕಾಲ ಹಾಕಬೇಕು. ಆ್ಯಂಡ್ ಅದು ಬಿಟ್ಟರೆ ಮೋಸ್ಟ್ ಎಸೆನ್ಷಿಯಲ್ ಥಿಂಗ್ ನನ್ನ ಬ್ಯಾಗಲ್ಲಿ ನಿಮ್ಮೆಲ್ರಿಗೂ ಸಿಗೋದು, ದಟ್ ಇಸ್ ಈ ಲಿಪ್ ಬಾಮ್. ನಾನು ತುಂಬ ಟ್ರಸ್ಟ್ ಮಾಡೋಂಥ ಒಂದು ಬ್ರ್ಯಾಂಡ್, ದಟ್ ಇಸ್ ಈ ಮೇಬಲಿನ್. ಓಕೆ, ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಕಂಪಾರ್ಟ್ಮೆಂಟ್. ಸೊ ಅದಕ್ಕೆ ಬಂದಿದ್ದೀವಿ. ಸೊ ಅದರಲ್ಲಿ ಒಂದಿರೋದು ಈ ಹೇರ್ ಬ್ಯಾಂಡ್. ಅಫ್ಕೋರ್ಸ್ ಮೇಕಪ್ ಮಾಡ್ಕೋಬೇಕಾದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಇದು ಎಲ್ಲೋ ಒಂದು ಕಡೆ ಇಟ್ಬಿಟ್ಟಿರ್ತೀನಿ, ಟಚಪ್ ಬ್ಯಾಗಲ್ಲಿ ಸಿಗಲ್ಲ, ಮೇಕಪ್ ಬ್ಯಾಗಲ್ಲಿ ಸಿಗಲ್ಲ. ಸೊ ಮೇಕಪ್ ಮಾಡ್ಕೋಬೇಕು ಅಂತ ಅಂದಾಗ ಇದು ಬೇಕೇ ಬೇಕು. ಇಲ್ಲ ಅಂತಂದರೆ ಏನೋ ಒಂಥರ ಮೇಕಪ್ ಈ ಕೂದಲಿಗೆಲ್ಲ ಆಗಿಬಿಡುತ್ತೆ, ಆಮೇಲೆ ಮತ್ತೆ ಅದನ್ನೆಲ್ಲ ತೆಗೆಯುವಂಥದ್ದು ಮತ್ತೊಂದು ಪ್ರೊಸೆಸ್. ಹಾಗಾಗಿ ನಾನು ಯಾವಾಗಿಂದ ಅದು ಮರೆತು ಹೋಗುವಂಥ ಒಂದು ಇದು ಶುರು ಆಯಿತು, ಅದನ್ನು ಪರ್ಸಲ್ಲಿ ಇಟ್ಕೊಳ್ಳೋಕೆ ಶುರು ಮಾಡಿಬಿಟ್ಟೆ. ಸೊ ಹೇರ್ ಬ್ಯಾಂಡ್ ಒಂದಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ನನ್ನ ಶೇಡ್ಸ್ ಇರುತ್ತೆ ಯಾವಾಗಲೂ ಕೂಡ. ಆ್ಯಂಡ್ ಇದನ್ನು ಯೂಶ್ವಲಿ ಎಲ್ಲಾದರೂ ವರ್ಕಿಗೆ ಹೋಗಬೇಕಾದ್ರೆ, ಸೊ ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ ಹಾಕೋತೀನಿ. ಸೊ ಹಾಗಾಗಿ ಒಂದನ್ನು ಕಂಪಲ್ಸರಿಲಿ ಶೇಡ್ಸ್ನ ನಾನು ಬ್ಯಾಗಲ್ಲಿ ಇಟ್ಟಿರ್ತೀನಿ. ದಿಸ್ ಇಸ್ ಅಗೇನ್ ಒನ್ ಆಫ್ ಮೈ ಫೇವ್ರೆಟ್ ಬ್ರ್ಯಾಂಡ್ಸ್, ಮೈಕಲ್ ಕೋರ್ಸ್ದು ಇದು. ಸೊ ತುಂಬಾ ಚೆನ್ನಾಗಿದೆ ಅವರಲ್ಲಿ ಶೇಡ್ಸ್ ಕಲೆಕ್ಷನ್ನು. ಸೊ ಒಂದು ಯಾವುದಕ್ಕೂ ಕೂಡ ಇಟ್ಟಿರ್ತೀನಿ, ಒಂದು ಜನರಲ್ ಆಗಿ ಎಲ್ಲ ಒಕೇಶನ್ಸ್ಗೂ ಸೂಟ್ ಆಗೋವಂಥದ್ದು ಒಂದು. ಆ್ಯಂಡ್ ಅದಾದಮೇಲೆ ಕಂಪಲ್ಸರಿಲಿ ಅಫ್ಕೋರ್ಸ್ ನನ್ನ ಡಿಯೋ ಇರುತ್ತೆ. ಸೊ ಡಿಯೋ ಇಸ್ ಆಲ್ಸೋ ಮಸ್ಟ್, ನನ್ನ ಬ್ಯಾಗಲ್ಲಿ ಇದ್ದೇ ಇರುತ್ತೆ. ಅದು ಈ ಸೆಕೆಗಾಲದಲ್ಲಂತೂ ಇಲ್ಲಾಂದರೆ ಹೇಗಿರೋದು, ಬೇರೆಯವ್ರಿಗೆಲ್ಲ ಏನು ಅನಿಸುತ್ತೋ ಏನೋ, ನಮಗೆ ಅನ್ಈಸಿ ಅಂತ ಅನಿಸ್ಬಿಡುತ್ತಲ್ವ, ಅದಕ್ಕೆ. ಆ್ಯಂಡ್ ಮಾಸ್ಕ್ ಇರುತ್ತೆ. ಕರೋನಾ ಎಲ್ಲ ಹೋಗ್ಬಿಟ್ಟಿದೆ, ಬಟ್ ಆದರೂ ಕೂಡ ನಾನು ಮಾಸ್ಕ್ ಕ್ಯಾರಿ ಮಾಡ್ತೀನಿ. ಯಾಕಂತಂದರೆ ಆ್ಯಸ್ ಆ್ಯನ್ ಆರ್ಟಿಸ್ಟ್ ಅಥವಾ ಆ್ಯಸ್ ಆ್ಯನ್ ಆ್ಯಕ್ಟರ್ ನಾವೆಲ್ಲ ಇನ್ನು ಸೂಪರ್ ಡೂಪರ್ ಸ್ಟಾರ್ಸ್ ಅಂತೆಲ್ಲ ಹೇಳ್ತಿಲ್ಲ, ಬಟ್ ಸ್ಟಿಲ್ ನಾರ್ಮಲ್ ಆಗಿ ಅಲ್ಲೇ ಎಲ್ಲಾದರೂ ಇವಾಗ ಚೂಯಿಂಗ್ ಗಮ್ ತೊಗೊಳಕ್ಕೆ ಹೋಗಬೇಕು, ಅಥವಾ ಏನೋ ಒಂದು ಕಡೆ ಸ್ವಲ್ಪ ಸೆಟ್ಟಿಂದ ಅಲ್ಲೇ ಆಚೆ ಈಚೆ ಎಲ್ಲಾದರೂ ಕಾಫಿ ಕುಡಿಯೋಕೆ ಹೋಗೋಣ ಅಂತ ಅಂದಾಗ, ಸೊ ಅದೊಂಥರ ಅದು ಮೇಕಪ್ಪಲ್ಲಿ ಬೇರೆ ಇರ್ತೀವಲ್ಲ, ಒಂಥರ ಅನ್ವಾಂಟೆಡ್ ಅಟೆನ್ಷನ್. ಅದು ಎಲ್ಲರೂ ಕೂಡ ಇದು ನೀವೇ ಅಂತ ರೆಕಗ್ನೈಸ್ ಮಾಡಿದ್ರು ಕೂಡ ಮೇಕಪ್ ಎಲ್ಲ ಹಾಕೊಂಡು ಹೋದಾಗ ಕೆಲವು ಆಂಟಿ ಅಂಕಲ್ಸ್ ಎಲ್ಲ ಒಂಥರ ನೋಡ್ತಿರ್ತಾರೆ, ಏನಿದು ಇಷ್ಟೊಂದೆಲ್ಲ ಮೇಕಪ್ ಎಲ್ಲ ಮೆತ್ಕೊಂಬಂದಿದ್ದಾಳಲ್ಲ ಮುಖಕ್ಕೆ ಅನ್ನೋ ಥರ ನೋಡ್ತಿರ್ತಾರೆ. ಸೊ ಟು ಅವಾಯ್ಡ್ ದಟ್ ಅನ್ವಾಂಟೆಡ್ ಅಟೆನ್ಷನ್, ಸೊ ಈ ಥರ ಮಾಸ್ಕ್ನ ನಾನು ಈಗಲೂ ಕ್ಯಾರಿ ಮಾಡ್ತೀನಿ, ಹಾಕೋತೀನಿ ಕೂಡ. ಆ್ಯಂಡ್ ನೆಕ್ಸ್ಟ್ ನನ್ನ ಬ್ಯಾಗಲ್ಲಿ ಬಂದು ಒಂದು ಈ ಥರ ಮಾಯಿಶ್ಚರೈಸರ್ ಇದ್ದೇ ಇರುತ್ತೆ. ಸೊ ಎನಿ ಟೈಮ್ ಇರುತ್ತೆ. ಸೊ ಯೂಶಲಿ ಅದು ಸಮ್ಮರ್ ಆದರೂ ಅಷ್ಟೇ, ವಿಂಟರ್ ಆದರೂ ಅಷ್ಟೇ, ನನಗೆ ಡ್ರೈ ಸ್ಕಿನ್ ಇರೋದ್ರಿಂದ ಸೊ ಸ್ಕಿನ್ ಯಾವಾಗಲೂ ಸ್ವಲ್ಪ ಡ್ರೈ ಅಂತ ಅನಿಸ್ತಿರುತ್ತೆ. ಸೊ ಆ ಟೈಮಲ್ಲಿ ಹಚ್ಕೊಳ್ಳೋಕ್ಕೆ ಅಂತ ಹೇಳಿ ಇದನ್ನೆಲ್ಲ ಟಚಪ್ ಬ್ಯಾಗಲ್ಲಿ ಇದರಲ್ಲಿ ಎಲ್ಲೂ ಇಟ್ಟಿಲ್ಲ, ನನ್ನ ಹ್ಯಾಂಡ್ ಬ್ಯಾಗಲ್ಲೇ ಇಟ್ಕೊತಿದ್ದೀನಿ. ಸೊ ಟಚಪ್ ಬ್ಯಾಗಲ್ಲಿ ಯೂಶಲಿ ಜಸ್ಟ್ ಒಂದು ದೊಡ್ಡ ಮಿರರು, ಆಮೇಲೆ ಹ್ಯಾಂಡ್ ಫ್ಯಾನು, ಒಂದು ವಾಟರ್ ಬಾಟಲು, ಆ ಥರದ್ದಿರುತ್ತೆ. ಆ್ಯಂಡ್ ಕಡೆಯದಾಗಿ ನನ್ನ ಈ ಒಂದು ಬ್ಯಾಗಲ್ಲಿ ಒಂದು ಪರ್ಫ್ಯೂಮ್ ಕೂಡ ಇರುತ್ತೆ. ಡಿಯೋ ಕೂಡ ಹೌದು, ಆ್ಯಂಡ್ ಅಫ್ಕೋರ್ಸ್ ಒಂದು ಪರ್ಫ್ಯೂಮ್ ಕೂಡ ಇರುತ್ತೆ. ಸೊ ಬ್ಯಾಗಲ್ಲಿ ಯಾವಾಗಲೂ ಕೂಡ ಎರಡರಲ್ಲಿ ಯಾವ್ದು ಬೇಕು, ನನಗೆ ಪರ್ಫ್ಯೂಮ್ಸ್ ಅಂದ್ರೇ ತುಂಬ ಇಷ್ಟ. ಸೊ ಹಾಗಾಗಿ ಒಂದು ಪರ್ಫ್ಯೂಮು, ಒಂದು ಡಿಯೋ ಎರಡೂ ಕೂಡ ಕ್ಯಾರಿ ಮಾಡಿದ್ದೀನಿ. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಇದರಲ್ಲಿ ಅಂದರೆ ಇರೋವಂಥ ಒಂದು ಐಟಮ್ ಅಂದರೆ ನನ್ನ ಬ್ಯಾಗಲ್ಲಿ ಎಲ್ಲ ಮುಗೀತು, ನೋಡಿ ಎಲ್ಲ ಮುಗೀತು. ಸೊ ಇದರಲ್ಲಿ ಇರೋವಂಥದ್ದು ಅಂದರೆ ನನ್ನ ವಾಲೆಟ್ ಅಷ್ಟೇ. ಸೊ ದೀಸ್ ಆರ್ ದ ಥಿಂಗ್ಸ್ ನನ್ನ ಬ್ಯಾಗಲ್ಲಿ ಇರೋವಂಥದ್ದು. ಬಿಕಾಸ್ ವಾಟ್ಸ್ ಇನ್ ಮೈ ಬ್ಯಾಗ್ ಅನ್ನೋಂಥ ವ್ಲಾಗ್ ಮಾಡಿ ಅಂತ ತುಂಬ ದಿವಸದಿಂದ ಕೇಳಿದ್ರು, ಅದು ಏನೋ ಗೊತ್ತಿಲ್ಲ, ನಾನು ಬೇರೆ ಪರ್ಫ್ಯೂಮ್ ಕಲೆಕ್ಷನು, ಹ್ಯಾಂಡ್ ಬ್ಯಾಗ್ ಕಲೆಕ್ಷನು ಎಲ್ಲ ಮಾಡಿದೆ, ಇದೊಂದು ಮೈಂಡಿಂದ ಹಾಗೆ ಹೋಗ್ಬಿಡಿತು. ಸೊ ಮತ್ತೆ ಆಮೇಲೆ ನೆನಪು ಬಂತು ನನಗೆ, ಹಿಂಗೆ ಯಾವುದೋ ಒಂದು ಯೂಟ್ಯೂಬ್ ವ್ಲಾಗ್ನ ನೋಡಬೇಕಾದ್ರೆ,
ಸೊ ಐ ಥಾಟ್ ಓಕೆ ವೈ ನಾಟ್, ಹೆಂಗಿದ್ರು ಕೂಡ ಇದರೆಲ್ಲ ಒಂದು ಸತಿಯಿಂದ ತೆಗೆದ್ರೆ ಒಂದ್ಸಲಿ ಕ್ಲೀನ್ ಕೂಡ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ನೆಪ ಇಟ್ಕೊಂಡು ಒಂದು ವ್ಲಾಗ್ ಮಾಡಿಬಿಟ್ಟೆ. ಹೋಪ್ಫುಲಿ ಯು ಹ್ಯಾವ್ ಎಂಜಾಯ್ಡ್ ಮೈ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ನನ್ನ ವ್ಲಾಗ್ನ ನೋಡ್ತಾ ಇರೋಂಥ ಎಲ್ರಿಗೂ ಕೂಡ. ಸೊ ಈ ಮೂಲಕ ವರ್ಚುವಲ್ ಆಗಿ ಥ್ಯಾಂಕ್ ಯು ಅಂತ ಹೇಳಿದ್ದೀನಿ. ಸೊ ಇದೇ ರೀತಿ ನನ್ನ ವ್ಲಾಗ್ಗಳನ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಹೆಲ್ದಿ, ಟೇಕ್ ಕೇರ್. ಟೇಕ್ ಕೇರ್ ಎರಡೆರಡು ಸತಿ ಹೇಳಿದೆ. ಎನಿವೇಸ್, ಟೇಕ್ ಕೇರ್, ಬಾಯ್.